ಹಾಯ್, ನೀವು ನಿಮ್ಮ ಪ್ರಾಡಕ್ಟ್ ಇಮೇಜಸ್ನ ಹೀಗೆ ಮೊಬೈಲ್ ಫೋನಿಂದ ತೆಗಿತಿದ್ದೀರಾ, ಬಟ್ ಆದರೆ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅನಿಸುತ್ತಾ? ಹಾಗಿದ್ದರೆ ಈ ಆ್ಯಪ್ನ ಒಂದ್ಸಲಿ ಟ್ರೈ ಮಾಡಿ. ಈ ಆ್ಯಪ್ ಟ್ರೈ ಮಾಡೋದಕ್ಕೆ ನಿಮ್ಗೆ ಯಾವುದೇ ಎಡಿಟಿಂಗ್ ಸ್ಕಿಲ್ಸ್ ಕೂಡ ಬೇಕಾಗಿಲ್ಲ. ಆ ಆ್ಯಪ್ ಯಾವುದು ಅಂತೀರಾ? ಚಾಟ್ ಜಿ ಪಿ ಟಿ. ಸೊ ಚಾಟ್ ಜಿ ಪಿ ಟಿನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ನಿಮ್ಮ ಕ್ಯಾಮ್ರಾದಿಂದ ತೆಗೆದಿರೋ ಫೋಟೋನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ್ಮೇಲೆ ಒಂದು ಪ್ರಾಂಪ್ಟ್ ಎಂಟ್ರ್ ಮಾಡಬೇಕು. ಸಪೋಸ್ ನಿಮ್ಗೇನಾದರೂ ವಿಡಿಯೋದಲ್ಲಿ ಪ್ರಾಂಪ್ಟ್ ಕಾಣಿಸ್ತಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲ ಡಿ ಎಮ್ ಮಾಡಿ, ನಾನು ನಿಮಗೆ ಆ ಪ್ರಾಂಪ್ಟ್ನ ಕಳಿಸ್ಕೊಡ್ತೀನಿ. ಸೊ ಒನ್ಸ್ ಪ್ರಾಂಪ್ಟ್ ಎಂಟ್ರ್ ಮಾಡಿದ್ಮೇಲೆ ನಿಮ್ಮ ಇಮೇಜ್ ಏನಿದೆ ಅದು ಪ್ರೋಸೆಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೋಸೆಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ನಮ್ಮ ನೆಟ್ವರ್ಕ್ ಸ್ಪೀಡು ಮತ್ತು ಸರ್ವರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ಚಾಟ್ ಜಿ ಪಿ ಟಿನೇ ನೋಡ್ತಿರಬೇಕು ಅಂತೇನಿಲ್ಲ. ನೀವು ಕ್ಲೋಸ್ ಮಾಡ್ಬೋದು. ಅದು ಇಮೇಜ್ ರೆಡಿ ಆದಾಗ ನಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಈಗ ರೆಡಿಯಾಗಿರೋ ಇಮೇಜ್ ಈ ಥರ ಕಾಣುತ್ತೆ. ಸೊ ನೋಡ್ಬೋದು ನೀವು, ಇದು ಚಾಟ್ ಜಿ ಪಿ ಟಿ ನನಗೆ ಮಾಡಿಕೊಟ್ಟಿರೋ ಇಮೇಜು. ಇದ್ರ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಕ್ಲಾರಿಟಿ ಆಗಿರ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ನಾನು ಚಾಟ್ ಜಿ ಪಿ ಟಿಗೆ ಅಪ್ಲೋಡ್ ಮಾಡಿರೋ ಇಮೇಜು. ಸೊ ಇದೇ ಥರ ಇಯರಿಂಗ್ಸ್ ಅಷ್ಟೇ ಅಲ್ವಾ, ನೀವು ಯಾವ ಕ್ಯಾಟಗರಿ ಇಲ್ಲಿದ್ದೀರಾ, ಸಪೋಸ್ ನೀವು ಕ್ಲಾತಿಂಗಲ್ಲಿದ್ದೀರಾ, ಇಲ್ಲ ಆಕ್ಸೆಸರೀಸ್ ಮಾಡ್ತಿದ್ದೀರಾ, ಜ್ಯುವೆಲ್ರೀಸ್ ಇದ್ದೀರಾ, ಈ ಥರ ನಿಮ್ಮ ಪ್ರಾಡಕ್ಟ್ ಯಾವುದಾದ್ರೂ ಆಗಿರ್ಬೋದು, ಚಾಟ್ ಜಿ ಪಿ ಟಿಲಿ ಅಪ್ಲೋಡ್ ಮಾಡಿ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ನೀವು ಇದನ್ನು ಖಂಡಿತವಾಗ್ಲೂ ಬಳಸ್ಕೋಬೋದು. ಆ್ಯಂಡ್ ಇದರಲ್ಲಿ ಮಾಡೆಲ್ಸ್ ಬೇಕು ಅಂತ ಏನಿರಲ್ಲ. ಮಾಡೆಲ್ಸ್ ವೇರ್ ಮಾಡ್ಕೊಂಡಿರೋ ಥರನೇ ನೀವು ಚಾಟ್ ಜಿ ಪಿ ಟಿಗೆ ಪ್ರಾಂಪ್ಟ್ ಕೊಟ್ಟರೆ ಅದೇ ಎಡಿಟ್ ಮಾಡಿ ಕೊಡುತ್ತೆ.